ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಿರುವಂಥ ಜುಮ್ಕಾ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ 9 ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ತಗೊಂಡಿದ್ದೀನಿ. 8 ಎಳೆ ಅಥವಾ 9 ಎಳೆ ದಾರನ ತಗೊಂಡ್ಬೇಡಿ ಫ್ರೆಂಡ್ಸ್. ಕರೆಕ್ಟಾಗಿ 6 ಎಳೆ ದಾರನ ತಗೊಂಡು ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಾದ್ಮೇಲೆ 7 ಚೈನ್ಗಳನ್ನು ಹಾಕಬೇಕು. 1 2 3 4 5 6 7 ಚೈನ್ಗಳನ್ನು ಹಾಕಿಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿದ್ವಿ ಅಲ್ಲ, ಅದರೊಳಗೆ ನೀಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಬೇಕು. ಇದಕ್ಕೆ ನಾವು ಸ್ಲೀಪ್ ನಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಲೂಪ್ ಥರ ಕ್ರಿಯೇಟ್ ಆಗಿದೆ. ಅದರೊಳಗೆ ಹೋಗಿ ನಾವು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಬೇಕು. 2 ದಾರನ 1 ಮಾಡಬೇಕು. ಇದಕ್ಕೆ ನಾವು ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತು ಆ ಲೂಪ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ಇವಾಗ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಯಾವ ರೀತಿ ಜುಮ್ಕಾ ಡಿಸೈನ್ ಹಾಕೋದು ಅನ್ನೋದನ್ನು ತೋರಿಸಿದ್ದೀನಿ. ಬಿಗಿನರ್ಸ್ ಫ್ರೆಂಡ್ಲಿ ಆಗೂ ಇದೆ. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ಕಟ್ ಮಾಡ್ಕೊಬೋದು ಅಥವಾ ಈ ರೀತಿ ಚೈನ್ ಜೊತೆಗೆ ಸೇರಿಸ್ಕೊಬೋದು. ಚೈನ್ ಜೊತೆಗೆ ಸೇರಿಸ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊತಾ ಹೋಗಿ. ಇವಾಗ ನಾನು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಅದನ್ನು ಟ್ರಿಮ್ ಮಾಡ್ಕೊತೀನಿ. ಇದೇ ರೀತಿ ನೀವು 13 ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಬೇಕು. ಕರೆಕ್ಟಾಗಿ 7 ಚೈನ್ಗಳನ್ನು ಹಾಕಿದ್ರೆ 13 ಕಂಬಗಳು ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರ್ತಾ ಇದೆ ಡಿಸೈನು. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಹದಿಮೂರು ಸಲ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆಟ್ನ. ಇವಾಗ ನಾವು 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು, ಇವಾಗ ನಾವು 3 ಚೈನ್ ಹಾಕಿರ್ತೀವಲ್ಲ, ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅಲ್ಲಿ ಲೂಪ್ ಥರ ಕ್ರಿಯೇಟ್ ಆಗಿರುತ್ತೆ ಕಂಬದ ಮೇಲ್ಗಡೆ. ಅದರೊಳಗೆ ಹೋಗ್ಬಿಟ್ಟು ನಾವು ಇವಾಗ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ. ನಾವು ಇವಾಗ ತ್ರಿಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಮತ್ತೆ ಇನ್ನು 1 ಟೈಮ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶೆಟ್ನ ಸ್ವಲ್ಪ ಟೈಟಾಗಿ ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿರೋ ರೀತಿ ಹಾಕೊಳ್ಳಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ, ಇವಾಗ ನಾವು ತ್ರಿಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು 1 ಟೈಮ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ, ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 2 ಟೈಮ್ಸ್ ನಾವಿವಾಗ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನಾನು ಇವಾಗ ಹೇಳೋದನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಾದ್ಮೇಲೆ 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಮಾಡಿ ಒಂದೇ ಲೂಪಲ್ಲಿ ಲಾಕ್ ಮಾಡ್ಕೊಬೇಕು. ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು 1 ಟೈಮ್ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಮತ್ತು ಇವಾಗ ನಾವು ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಈ ಮೆಥಡ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಈ ಡಿಸೈನ್ನ ಹಾಕ್ಬೋದು. ಇದೇ ರೀತಿ ನೀವು ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ.
ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಫ್ರೆಂಡ್ಸ್, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇದೇ ರೀತಿ ನೀವು ಫುಲ್ ಕಂಟಿನ್ಯೂ ಮಾಡ್ಕೊಬೇಕು. ನಾನು ಬಿಗಿನರ್ಸಿಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಸರ್ಕಲ್ಲಿಗೆ ಫುಲ್ಲು ಟ್ರಿಬಲ್ ಕ್ರೋಶೆಟ್ನ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದರೆ ಗೊತ್ತಾಗ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೀಡ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡ್ ಆಗ್ತಾ ಬರುತ್ತೆ. ಅದನ್ನು ನಾವು ಸರಿ ಮಾಡೋಕ್ಕೂ ಹೋಗಬಾರ್ದು, ಹಾಗೇ ಇರಲಿ. ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಓಲೆ ಕೆಳಗಡೆ ಜುಮ್ಕ ರೌಂಡ್ ಶೇಪಲ್ಲಿ ಬರಬೇಕಲ್ವಾ, ಅದಕ್ಕೋಸ್ಕರ ಅದು ಫೋಲ್ಡ್ ಆಗ್ತಾ ಬರುತ್ತೆ. ನೀವು ಬೇಕಾದರೆ ಈ ಡಿಸೈನ್ನ ಓಲೆ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಟ್ಯಾಸಲ್ಸ್ ಹಾಕ್ಸ್ಬಿಟ್ಟು ಓಲೆಗೆ ಬೇಕಾದರೂ ಈ ಡಿಸೈನ್ನ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಎಂಡಿಂಗಲ್ಲೂ ಕೂಡ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. 13 ಟೈಮ್ಸ್ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ಲಾಸ್ಟ್ ಎಂಡಿಂಗಲ್ಲೂ ಕೂಡ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ಟೇ ಬರುತ್ತೆ. ಇವಾಗ ನೋಡಿ ಲಾಸ್ಟ್ ಎಂಡಿಂಗಲ್ಲಿ ಯಾವ ರೀತಿ ಲಾಕ್ ಮಾಡೋದಂತ ಹೇಳಿದ್ರೆ, ನಾವು 3 ಚೈನ್ ಹಾಕಿದ್ವಿ ಅಲ್ಲ, ಅದರೊಳಗೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ಎಳ್ಕೊಂಬಂದು ಇವಾಗ ನೀಡಲ್ ಮೇಲೆ 2 ದಾರ ಇರುತ್ತೆ ಅಲ್ವಾ, ಆ 2 ದಾರನ ಸೇರಿಸ್ಬಿಟ್ಟು ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ನೋಡಿ ಈ ರೀತಿ ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿದ್ರೆ ಡಿಸೈನ್ ಸರಿ ಬರಲ್ಲ ಫ್ರೆಂಡ್ಸ್, ನೀವು ಕೂಡ ಸ್ಲೀಪ್ ನಾಟ್ನೇ ಮಾಡ್ಕೊಳ್ಳಿ. ಇವಾಗ ಮತ್ತೆ 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಇವಾಗ ಕಂಬದ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ಕಂಬದ ಒಳಗಡೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಕಂಬದ ಒಳಗಡೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು. ಎಲ್ಲ ಕಂಬದ ಮೇಲೂ ಕೂಡ ಒಂದೊಂದು ಟೈಮ್ ಟ್ರಿಬಲ್ ಕ್ರೋಶೆಟ್ಗಳನ್ನು ಮಾಡ್ಕೊಬೇಕು. ನಾವು ಲಾಸ್ಟ್ ಸ್ಟೆಪ್ಪಲ್ಲಿ 2 1 2 1 ಮಾಡಿದ್ವಿ ಅಲ್ವಾ, ಇಲ್ಲಿ ಆ ರೀತಿ ಮಾಡ್ಕೊಬಾರ್ದು. ಸಿಂಗಲ್ ಆಗಿ ಒಂದೊಂದೇ ಸಲ ಎಲ್ಲ ಕಂಬದ ಮೇಲೂ ಕೂಡ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಟ್ರಿಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಟ್ರಿಬಲ್ ಕ್ರೋಶೆಟ್. ಇದೇ ರೀತಿ ನೀವು ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು.
ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕೇಳ್ತಾ ಇದ್ರಿ ಜುಮ್ಕಾ ಡಿಸೈನ್ ಹಾಕೋದನ್ನು ತೋರಿಸಿ ಅಂತ ಹೇಳಿಬಿಟ್ಟು. ಎಲ್ಲ ಕಂಬದ ಮೇಲೂ ಕೂಡ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಟೋಟಲ್ ನಾವು 21 ಅಥವಾ 22 ತ್ರಿಬಲ್ ಕ್ರೋಶೆಟ್ ಬರುತ್ತೆ. ಇವಾಗ ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಟ್ರಿಮ್ ಮಾಡಿಕೊಡ್ಬೇಕು. ಇವಾಗ ಇನ್ನೂ ಒಂದು ಕಲರ್ ಥ್ರೆಡ್ನ ತಗೊಂಡು ಈ ರೀತಿ ನಾಟ್ ಹಾಕೊಬೇಕು. ನೀಡಲ್ನ ಆಚೆ ತೆಗಿಬೇಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀಡಲ್ ಪಕ್ಕನೇ ಒಂದು ನಾಟ್ ಹಾಕಿ ನೋಡಿ. ಈ ರೀತಿ ನೀಡಲ್ ಪಕ್ಕದಲ್ಲೇ ಒಂದು ನಾಟ್ನ ಹಾಕೊಬೇಕು. ಇವಾಗ ನಾನು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ದೆ ಅಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಸ್ಲೀಪ್ ನಾಟ್ನ ಮಾಡ್ಕೊತೀನಿ. ನಾಟ್ ಹಾಕಿರ್ತೀವಿ ಅಲ್ಲ, ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಸರಿಯಾಗಿ ನೋಡಿಕೊಂಡು ಕಂಟಿನ್ಯೂ ಮಾಡಿ. ಇವಾಗ ನಾನು ಸ್ಲೀಪ್ ನಾಟ್ನ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ಟೈಮ್ ಸಿಂಗಲ್ ಕ್ರೋಶೆಟ್. ಇವಾಗ ನಾನು ಈ ಡಿಸೈನಿಗೆ ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್. ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್. ಬಿಗಿನರ್ಸಿಗೆ ಈ ರೀತಿ 3-4 ಬೀಡ್ಸ್ನ ಹಾಕೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದೊಂದೇ ಬೀಡ್ಸ್ನ ತಗೊಂಡು ಹಾಕಿ. ಪ್ರಾಕ್ಟೀಸ್ ಇರೋರು ಈ ರೀತಿನೂ ಕೂಡ ಮಾಡ್ಕೊಬೋದು. ಟೋಟಲ್ 21 ಅಥವಾ 22 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಬೇಕು. ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ, ಬೀಡ್ಸ್ಗಳು ಬ್ಲ್ಯಾಕ್ ಆಗುತ್ತಲ್ಲ ಅದಕ್ಕೆ ಸಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು. ಬೀಡ್ಸ್ಗಳು ಬ್ಲ್ಯಾಕ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಮೆಟಲ್ ಬೀಡ್ಸ್ನ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಬೀಡ್ಸ್ನ ಯೂಸ್ ಮಾಡಿದ್ರೆ ಬೀಡ್ಸು ಬ್ಲ್ಯಾಕ್ ಆಗಲ್ಲ. ನಾನು ಕೂಡ ಪ್ಲಾಸ್ಟಿಕ್ ಬೀಡ್ಸ್ನೇ ಯೂಸ್ ಮಾಡೋದು. ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇದೇ ರೀತಿ ನೀವು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ನಾವು ಸ್ಟಾರ್ಟಿಂಗಲ್ಲಿ 1 ಟೈಮ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ, ಅಂದರೆ ಬೀಡ್ಸ್ ಪಕ್ಕದಲ್ಲಿ ಒಂದು ಲಾಕ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ನಾನು ಸ್ಲೀಪ್ ನಾಟ್ನ ಮಾಡ್ಕೊತೀನಿ. ನೋಡಿ ಈ ರೀತಿ ಸ್ಲೀಪ್ ನಾಟ್ನ ಮಾಡಿಕೊಂಡು ಎಕ್ಸ್ಟ್ರಾ 2-3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ಲ, ಅದನ್ನು ನಾವು
ಗಮ್ ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಗಮ್ ಪೇಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ಲ ಅದನ್ನು ಟ್ರಿಮ್ ಮಾಡಿಕೊಂಡು ಇವಾಗ ಡಿಸೈನ್ ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡಿಗೆ ಡಿಸೈನ್ನ ತಿರುಗಿಸ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ದು ಈ ಡಿಸೈನ್ನ. ಇವಾಗ ನಾನು ಮೇಲ್ಗಡೆ ಓಲೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಲೆ ಮಾಡೋಕ್ಕೆ ನಾವು ಬೀಡ್ಸ್, ರಿಂಗ್ ಬೀಡ್ಸ್ ಮತ್ತು ಬಿಗ್ ಸೈಜ್ ಅಥವಾ ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡು 6 ಎಳೆ ದಾರನ ತಗೊಂಡು ಈ ರೀತಿ ನಾಟ್ ಹಾಕೊಬೇಕು. ನಾಟ್ ಹಾಕೊಂಡಾದ್ಮೇಲೆ ಬೀಡ್ಸ್ನ ನೀಡಲಿಗೆ ಇನ್ಸರ್ಟ್ ಮಾಡಿಕೊಂಡು ಇವಾಗ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ ಲಾಕ್ನ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಮಾಡಿದ್ಮೇಲೆ ಈ ರೀತಿ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಎಳ್ಕೊಂಡು ನಾವು ಅದನ್ನು ಸೇರಿಸ್ಬಿಟ್ಟು ಒನ್ ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೋಡಿ ಇವಾಗ ಬ್ಯಾಕ್ ಸೈಡ್ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತೊಗೊಂಡು ಬಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಸಾರಿ ಫ್ರೆಂಡ್ಸ್, ನಾನು ಸಿಂಗಲ್ ಕ್ರೋಶೆಟ್ ಅಂತ ಅಂದಿದ್ದೆ. ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ, ರಿಂಗ್ ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ ಅಲ್ಲ ಅದನ್ನು ಸೇರಿಸ್ಬಿಟ್ಟು ಮತ್ತು ರಿಂಗ್ ಬೀಡ್ಸ್ನ ಸೇರಿಸ್ಬಿಟ್ಟು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ, ಬ್ಯಾಕ್ ಸೈಡಿಂದ ಥ್ರೆಡ್ನ ಎಳ್ಕೊಂಬಂದು ನಾವು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಟೋಟಲ್ ನಾವು 18 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಇವಾಗ ರಿಂಗ್ ಬೀಡ್ಸಲ್ಲಿ ಡಿವೈಡ್ ಆಗಿದೆ ಅಲ್ಲ, ಮಿಡಲಲ್ಲಿ ಒಂದು ಥ್ರೆಡ್ ಇದೆ ಅಲ್ಲ, ಅಲ್ಲಿಗೆ 9 ಕಂಬಗಳು ಅಂದರೆ 9 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಬೇಕು. 9 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಇವಾಗ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ಲ ಅದನ್ನು ನೀವು ಬೇಕಾದರೆ ಟ್ರಿಮ್ ಮಾಡ್ಕೊಬೋದು ಅಥವಾ ಈ ರೀತಿ ರಿಂಗ್ ಬೀಡ್ಸಿಗೆ ಸೇರಿಸ್ಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ, ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್. ಇದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು. ತುಂಬ ದೊಡ್ಡ ರಿಂಗ್ ಬೀಡ್ಸ್ ತಗೊಂಡ್ಬಿಡಿ ಫ್ರೆಂಡ್ಸ್, ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ಲ ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ. ಇದೇ ರೀತಿ ನೀವು ಟೋಟಲ್ 18 ಕಂಬಗಳನ್ನು ಹಾಕೊಳ್ಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿ 18 ಕಂಬಗಳನ್ನು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು ಟ್ರಿಮ್ ಮಾಡ್ಕೊಬೇಕು. ಯಾಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಇವಾಗ ಈ ಥ್ರೆಡ್ನು ಕೂಡ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ನಾನು ನಾಟ್ನ ಹಾಕ್ಕೊಳ್ತೀನಿ.
ನಾವು ಲಾಸ್ಟ್ ಜುಮ್ಕ ಹಾಕಬೇಕಾದ್ರೆ ನಾಟ್ ಹಾಕಿದ್ವಿ ಅಲ್ಲ, ಅದೇ ರೀತಿ ನಾಟ್ ಹಾಕ್ಕೊಬೇಕು. ನೀಡಲ್ ಹತ್ರನೇ ಹೋಗೋ ರೀತಿ ಒಂದು ನಾಟ್ ಹಾಕ್ಕೊಬೇಕು. ನಾಟ್ ಹಾಕಿ ಆದಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಸ್ಲೀಪ್ ನಾಟ್ನ ಮಾಡಿ ಆದಮೇಲೆ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು 1 ಟೈಮ್ ಸಿಂಗಲ್ ಕ್ರೋಶೆಟ್, ಮತ್ತೆ 1 ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. 1 ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಮತ್ತೆ 1 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕು. ಮತ್ತೆ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇಲ್ಲೂ ಕೂಡ 18 ಬೀಡ್ಸ್ಗಳು ಬರುತ್ತೆ. ಮತ್ತೆ 1 ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ 1 ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು, ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶೆಟ್. ಇದೇ ರೀತಿ ನೀವು ರಿಂಗ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಟೋಟಲ್ 18 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ. ಲಾಸ್ಟ್ ಎಂಡಿಂಗಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡಿದ್ವಿ ಅಲ್ಲ 1 ಟೈಮ್, ಅದರೊಳಗೆ ಹೋಗ್ಬಿಟ್ಟು ನಾವು ಎಂಡ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ 2-3 ಸ್ಲೀಪ್ ನಾಟ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು. ಸ್ವಲ್ಪ ಲೆಂತಿಯಾಗಿ ಇಲ್ಲೂ ಕೂಡ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಆಚೆ ತೆಗೀರಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಎಕ್ಸ್ಟ್ರಾ ಥ್ರೆಡ್ ನಾವು ತುಂಬ ಲೆಂತಿಯಾಗಿ ಎಳ್ಕೊಂಡಿದ್ವಲ್ಲ, ಅದೆಲ್ಲ ಒಂದೇ ಸಮ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಥ್ರೆಡ್ಡು ಈಕ್ವಲ್ ಆಗಿದೆ ಅಲ್ವಾ, ಅದನ್ನು ಅದ್ರ ತುದಿಯಲ್ಲಿ ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಜುಮ್ಕ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ತೆಗೆದುಕೊಂಡು ಒಂದು ಬಿಗ್ ಸೈಜ್ ಬೀಡ್ಸ್ನ ತಗೊಳ್ಳಿ. ಜುಮ್ಕ ರೆಡಿ ಮಾಡಿದ್ವಿ ಅಲ್ಲ, ಅದರೊಳಗೆ ಈ ರೀತಿ ಥ್ರೆಡ್ನ ಸೇರಿಸ್ಕೊಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಬಿಗ್ ಸೈಜ್ ಬೀಡ್ಸ್ನ ತಗೊಬೇಕು. ಬಿಗ್ ಸೈಜ್ ಬೀಡ್ಸ್ನ ತಗೊಂಡು ಈ ರೀತಿ ಡಿಸೈನ್ನ ಫೋಲ್ಡ್ ಮಾಡಿಬಿಟ್ಟು ನಾಟ್ಗಳನ್ನು ಹಾಕ್ಕೊಬೇಕು. ಸರಿಯಾಗಿ ನೋಡಿಕೊಂಡು ನಾಟ್ಗಳನ್ನು ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಇರಲಿ ನಾಟ್ ಹಾಕೋದು. ಇದೇ ರೀತಿ ನೀವು ಒಂದು 3 ಟೈಮ್ಸ್ ನಾಟ್ಗಳನ್ನು ಹಾಕ್ಕೊಳ್ಳಿ. ಅದು ಈಸಿಯಾಗಿ ಬಿಚ್ಚಿ ಹೋಗಲ್ಲ ಆವಾಗ. ಟೂ ಅಥವಾ 3 ಟೈಮ್ಸ್ ನಾಟ್ಗಳನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ವಾ, ಅದನ್ನು ಟ್ರಿಮ್ ಮಾಡ್ಕೊಬೇಕು. ಇವಾಗ ಎಕ್ಸ್ಟ್ರಾ ಥ್ರೆಡ್ ಉಳಿತು ಅಲ್ವಾ, ಅದಕ್ಕೆ ಗಮ್ ಪೇಸ್ಟ್ ಮಾಡ್ಕೊಬೇಕು. ನಾವು ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಡಿಸೈನ್ನ ರೈಟ್ ಸೈಡಿಗೆ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಜುಮ್ಕ ಡಿಸೈನು. ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.